ಈಗ ಆರೋಗ್ಯ ಅನ್ನೋದು ಎಷ್ಟು ಎಕ್ಸ್ಪೆನ್ಸಿವ್ ಆಗೋಗಿದೆ ಅಂದ್ರೆ ನೀವೇ ಹೇಳ್ದಂಗೆ ಸಾವಿರಾರು ರೂಪಾಯಿ ಕೊಟ್ರು ನಮ್ಗೆ ಆರೋಗ್ಯ ನಾವು ಉಳಿಸ್ಕೊಳ್ಳೋದಿಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಈಗ ನಾ ಹೇಳ್ದಂಗೆ ಕೆಲವು ವರ್ಷದಿಂದ ಹೇಗಾಗೋಗಿದೆ ಅಂದ್ರೆ ಕಾಯಿಲೆ ಬೀಳ್ತಿದಂಗೆನೆ ಮೊದ್ಲು ನಾವೇನ್ ಮಾಡ್ತೀವಿ, ಆಸ್ಪತ್ರೆಗೆ ಹೋಗ್ತೇವೆ, ಮೆಡಿಸಿನ್ಸ್ ತಗೋತೇವೆ. ಕೆಲವೊಂದು ಟ್ರೆಡಿಷನಲ್ ಆಗಿ ಫಾಲೋ ಮಾಡೋರು ಏನ್ ಮಾಡ್ತಾರೆ, ಅಜ್ಜಿದು ಏನ್ ರೆಮಿಡಿ ಇದೆಯೋ ಅದು ಮನೆ ಔಷಧಿ ಅಂತ ಮಾಡ್ಕೊಳ್ತಾರೆ. ಮನೆ ಔಷಧಿ ಮಾಡಿ ಅದನ್ನ ತಡೆಗಟ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಟೈಮ್ ಕೊಡ್ತಾರೆ ಅದು ಗುಣ ಆಗ್ಲಿಕ್ಕೆ. ಗುಣ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಔಷಧಿ ತಗೊಳ್ಳಿಕ್ ಬರ್ತದೆ. ಈಗ ನಾವು ಮಾನವ ಕುಲ ಏನಿದೆಯಲ್ಲ, ಹೋಲ್ಸೇಲ್ ಅಲ್ಲಿ ನಾವು ತಪ್ಪುಗಳನ್ನ ಮಾಡ್ತಾ ಇದೀವಿ ಆರೋಗ್ಯದ ವಿಷಯ ಬಂದಾಗ. ಈಗ ನಮ್ಗೆ ಸಮಯ ಇಲ್ಲ ಕಾಯಿಲೆನ ಅನುಭವಿಸೋದಿಕ್ಕೆ, ಹಾಗಾಗಿ ಆದಷ್ಟು ಬೇಗ ಅದನ್ನ ಹೋಗಿಸ್ಬಿಡ್ಬೇಕು. ಗುಣ ಮಾಡೋದಲ್ಲ, ಹೋಗಿಸ್ಬಿಡ್ಬೇಕು. ನೋವು ತಡ್ಕೊಳ್ಳೋಕೆ ಪುರ್ಸೋತಿಲ್ಲ ನನ್ಗೆ. ಜ್ವರ ಅಂತೂ ಖಂಡಿತ ಪುರ್ಸೋತಿಲ್ಲ. ಮಾತ್ರೆ ತಗೊಂಡು ನೆಕ್ಸ್ಟ್ ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕು, ಆ ತರ ಆಗೋಗಿದೆ. ಅದ್ರ ಜೊತೆನಲ್ಲಿ ನಾವ್ ಯಾವ ರೀತಿ ತಪ್ಪುಗಳನ್ನ ಮಾಡ್ತಾ ಇದೀವಿ ಅಂದ್ರೆ, ಈಗ ಕಾಯಿಲೆ ಬಂತು, ಜ್ವರ ಬಂತು ಅಂತ ಇಟ್ಕೊಳ್ಳಿ. ಈಗೇನು ಜ್ವರ ಬಂದಿದ್ದೇನೆ ತುಂಬಾ ಜನಕ್ಕೆ ಅರಿವಾಗಿದೆ. ಜ್ವರ ಬಂದಿದೆ ಅಂದ್ರೆ ದೇಹ ಡಿಟಾಕ್ಸ್ ಆಗ್ತಾ ಇದೆ ಅಲ್ವಾ. ಇತ್ತೀಚೆಗೆ ನಾವು ಕೇಳಿ ಬರ್ತಾ ಇರೋದು, ನಾವು ಸಣ್ಣದ್ರಿಂದ ಬೆಳಿತಿರುವಾಗ ಅದನ್ನ ಯಾವತ್ತೂ ನಾನು ಕೇಳಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಒಂದು 3-4 ವರ್ಷದಿಂದ ಹೇಳ್ತಿದ್ದಾರೆ, ಜ್ವರ ಅಂದ್ರೆ ಡಿಟಾಕ್ಸ್ ಆಗ್ತಾ ಇದೆ ದೇಹ, ಸೊ ಅಲೌ ಮಾಡಿ ಜ್ವರ ಅದಕ್ಕದೆ ಹೋಗೋವರೆಗೂ. ಏನಾದ್ರೂ ವಿಪರೀತವಾಗಿ ಜ್ವರ, ವೈರಲ್ ಅದು ಇದು ಅಂದ್ರೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋಣ.